ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇದೇ ನಮ್ಮ ಮಂಡ್ಯದಲ್ಲಿ ನಡೆಯುತ್ತಿರುವಂಥ 87ನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೊರಟಿದ್ದೀವಿ. ಇನ್ನೂ ಯಾರೆಲ್ಲ ಮಂಡ್ಯ ಸುತ್ತಮುತ್ತ ಇರೋರು ಇನ್ನೂ ಯಾರು ಬಂದು ನೋಡಿಲ್ಲ, ಅವರೆಲ್ಲರೂ ಬಂದು ನೋಡಿ. ಭಾನುವಾರ ತನಕನೂ ಇರುತ್ತೆ. ತುಂಬ ಚೆನ್ನಾಗಿದೆ. ಮಂಡ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಏನು ತುಂಬ ವರ್ಷಗಳ ಹಿಂದೆ ಇದು ನಡೆದಿದ್ದಂತೆ, 30 ವರ್ಷದ ಹಿಂದೆ. ಇದು 30 ವರ್ಷ ಆದಮೇಲೆ ನಡೀತಾ ಇರುವಂಥದ್ದು. ಅದಕ್ಕೆ ಏನು ತುಂಬ ರಶ್ ಇತ್ತು ಅಂದರೆ, ಮತ್ತು ಮಂಡ್ಯನ ನಾವು ಈ ಥರ ಲೈಟ್ ಅರೇಂಜ್ಮೆಂಟ್ ಅಂತ ಯಾವಾಗಲೂ ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಈ ಮೈಸೂರಲ್ಲಿ ನಡೆಯೋ ದಸರಾ, ಮಿನಿ ದಸರಾ ನೋಡ್ದಂಗೆ ಆಗ್ತೈತೆ ಇಲ್ಲಿ ನಮಗೆ. ನಮ್ಮ ಮಂಡ್ಯ ಅಂದರೆ ಏನು ಸುಮ್ಮನೆನಾ? ಹೆಂಗಿರುತ್ತೆ ಹೇಳಿ ಮಂಡ್ಯದು ಅಲ್ವಾ? ಹೋಗ್ತಾನೆ ಆನೆ ನೋಡಿ ಎಷ್ಟೊಂದು ಸ್ವಾಗತ ಕೋರ್ತಾ ಇದೆ ಅಂತ. ಚೆನ್ನಾಗಿತ್ತು. ಮತ್ತು ಹೋಗ್ತಾ ರೋಡಲ್ಲಿ ಏನು ತುಂಬ ವೆಹಿಕಲ್ಸು, ತುಂಬ ಟ್ರಾಫಿಕ್ಕು. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೂ ಆ ಜನ ನೋಡಿ ನಾವು ಒಳಗೋಗಿ ಬರ್ತೀವಾ ಏನೋ ಅಂತಂತ ಭಯ ಆಗ್ಬಿಟ್ಟಿತ್ತು. ಇನ್ನು ಹೋಗ್ತಾ ಎಂಟ್ರೆನ್ಸಲ್ಲಂತೂ ತುಂಬ ಚೆನ್ನಾಗಿತ್ತು ಲೈಟ್ ಅರೇಂಜ್ಮೆಂಟ್ ಎಲ್ಲ. ಎಷ್ಟು ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು, ತುಂಬ ಜನ ಇರ್ತಾಯಿದ್ರು. ಹೋಗ್ತಾನೆ ಆ ಫ್ಲ್ಯಾಗ್ ಇದೆಯಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ಅದನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಲೈಟ್ ಅರೇಂಜ್ಮೆಂಟ್ ಅಂತೂ ಸಕ್ಕತ್ತಾಗಿತ್ತು. ಮತ್ತು ಕುದುರೆ ಆಗಿರ್ಬೋದು, ಇಲ್ಲಿ ವಾಟರ್ದು ಆಗಿರ್ಬೋದು, KRS ಥರ ಏನೋ ಒಂದಲ್ಲ ಕಲರ್ ಲೈಟಿಂಗ್ಸ್ ಬರುತ್ತೋ ಆ ಥರ ಇಲ್ಲೂ ಕೂಡ ಲೈಟಿಂಗ್ಸ್ ಬರ್ತಾಯಿತ್ತು. ಇನ್ನು ನೆಕ್ಸ್ಟು ಸರಿ ಅಂದ್ಬಿಟ್ಟು ಮುಂದೆ ಹೋದರೆ ಅಲ್ಲಿ ಸ್ವಲ್ಪ ಕಲರ್ ಹಾಕಿಸ್ಕೊತಾ ಇದ್ರು ಫ್ಲ್ಯಾಗ್ದು. ನನಗೆ ಹಾಕ್ಕೊಡ್ತೀನಿ ಅಂದರು, ಬೇಡ ಅಂದ್ಬಿಟ್ಟು ನನ್ನ ಮಗ್ಳಿಗೆ ಹಾಕಿಸ್ಕೊಂಡು ಒಳಗೋದ್ರೆ ಅಲ್ಲಿ ಯಾಕೋ ತುಂಬ ಜನ ಇತ್ತು. ಸರಿ ಅಂದ್ಬಿಟ್ಟು ರೌಂಡ್ ಹಾಕ್ಕೊಂಬರೋಣ ನೋಡ್ಕೊಂಡು ಅಂತ ಹೋದ್ವಿ. ಇಲ್ಲಂತೂ ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ಇದನ್ನೆಲ್ಲ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಇದೆಲ್ಲ ಈಗಿನ ಮಕ್ಕಳು ನೋಡೇ ಇಲ್ಲ. ಆಗೆಲ್ಲ ನಾವು ರೇಷ್ಮೆ ಹುಳ ಯಾವ ಥರ ಬೆಳೀತಾ ಇದ್ವಿ ಏನು ಅನ್ನೋದೆಲ್ಲ ನಮಗೆ ಗೊತ್ತು. ಆದರೆ ಈಗಿನ ಮಕ್ಕಳಿಗೆ ಅದೆಲ್ಲ ಗೊತ್ತೇ ಆಗೋಲ್ಲ. ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿದೆ ಏನು, ಮತ್ತು ನಮ್ಮದು ಫ್ಲ್ಯಾಗ್ ಎಲ್ಲ ಯಾವ ಥರ, ಯಾವ್ಯಾವುದು ಡಿಸ್ಟಿಕ್ಕೆಲ್ಲ ಹೆಂಗಿದೆ ಏನು, ಅದನ್ನೆಲ್ಲ ಒಂದು ಸ್ವಲ್ಪ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅಷ್ಟೇ. ಅಂದರೆ ಅವರು ಇಲ್ಲೆಲ್ಲ ನೋಡಿ ನಾವು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಮತ್ತು ಏನು ಮಣ್ಣಲ್ಲಿ ಎಷ್ಟು ವಿಧ ಏನು ಅನ್ನೋದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು. ಮತ್ತು ಈ ಗೌರ್ಮೆಂಟ್ ಸ್ಕೂಲಿಗೂ ಪ್ರೈವೇಟ್ ಸ್ಕೂಲಿಗೂ ಏನು ವ್ಯತ್ಯಾಸ, ಗೌರ್ಮೆಂಟ್ ಸ್ಕೂಲ್ ಯಾವ ಥರ ಇರುತ್ತೆ, ಇದು ಪ್ರೈವೇಟ್ ಸ್ಕೂಲಲ್ಲಿ ಆಫೀಸ್ ರೂಮ್ ಹಿಂಗೆ ಏನು, ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ರು. ಮತ್ತು ಈ ಹಳ್ಳೀಲಿ ಗದ್ದೆ ಹತ್ರ ಯಾವ ಥರ ಕೆಲಸ ಮಾಡ್ತಾರೆ ಅದೆಲ್ಲ ನಮಗೆ ಗೊತ್ತು. ಗದ್ದೆ ಹತ್ರ ಹೋಗಿ ಕೆಲಸ ಮಾಡೋದು, ಹೊಲದಲ್ಲಿ ಎಲ್ಲ ಮಾಡೋದು ನಮಗೆ ಗೊತ್ತು. ಆದರೆ ಈಗಿನ ಮಕ್ಕಳಿಗೆ ಗೊತ್ತಿರಲ್ಲ. ಅದನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅವ್ರು ತುಂಬ ಚೆನ್ನಾಗಿ ತಿಳ್ಕೊತಾರೆ. ಮತ್ತು ಎಲ್ಲ ಥರ ಬುಕ್ಸು ಕೂಡ ಇತ್ತು ಅಲ್ಲಿ. ಯಾವ ಬುಕ್ಸ್ ಬೇಕು ನಮಗೆ ಅದರಲ್ಲೆಲ್ಲ ಒಂದು ಸ್ವಲ್ಪ ಆಫರ್ ಥರ ಎಲ್ಲ ಇತ್ತು. ಎಲ್ಲ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಪ್ರತಿಯೊಂದೂ ಎಲ್ಲ ಥರದ್ದು ಬುಕ್ಸ್ಗಳಿತ್ತು. ಅದ್ರಲ್ಲಿ ನಾನೊಂದು ಜ್ಞಾನಗಂಗಾ ಅನ್ನೋ ಒಂದು ಬುಕ್ಕ ತೊಗೊಂಡೆ. ಇನ್ನು ನೆಕ್ಸ್ಟು ಜೋಳ ತಿನ್ನಬೇಕು ಅಂತೇಳಿ ಜೋಳ ತಿಂದ್ಕೊಂಡು ಊಟಕ್ಕೆ ಹೋದ್ವಿ. ಒಂದು ರೌಂಡ್ ಪಲಾವ್ ತಿಂದ್ವಿ, ಒಂದು ರೌಂಡು ನೆಕ್ಸ್ಟ್ ಅನ್ನ ಸಾಂಬಾರು ತಿಂದ್ವಿ. ತುಂಬ ಜನ ಅಂದರೆ ತುಂಬ ಜನ ಇತ್ತು. ಒಂದು 300 ಕೌಂಟ್ರೆ ಅಂತ ಇತ್ತು. ಇನ್ನು ನೆಕ್ಸ್ಟ್ ಐಸ್ ಕ್ರೀಮ್ ತಿಂದ್ಕೊಂಡು ಇನ್ನು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಇನ್ನೂ ಅರ್ಧ ನೋಡೋದಿತ್ತು. ಅರ್ಧ ನೋಡಿದ್ವಿ, ಇನ್ನೊಂದು ಅರ್ಧ ನೋಡೋದಿತ್ತು. ಆ ಗ್ಯಾಪಲ್ಲಿ ನನ್ನ ಮಗಳು ಒಂದು ರೀಲ್ಸ್ ಮಾಡಿದ್ಲು. ಸರಿ ಅಂದ್ಬಿಟ್ಟು ನೋಡಿ ಕನ್ನಡಾಂಬೆನ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಅಲ್ವಾ? ಆ ಥರ ಬಸವಣ್ಣನವ್ರು ಆಗಿರ್ಬೋದು, ಎಲ್ಲ ಥರ ಗೊಂಬೆಗಳೆಲ್ಲ ಇತ್ತು. ಅಲ್ಲೆಲ್ಲ ಸ್ವಲ್ಪ ನಿಂತ್ಕೊಂಡೆಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲನೂ ತೊಗೊಂಡು, ಅಲ್ಲಿ ಜನ ನೋಡ್ತಾ ಇದ್ದರೆ ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು, ಅಷ್ಟು ಜನ ಇರ್ತಾಯಿತ್ತು. ನಾವು ಟೈಮ್ ಆಗಿ ನೋಡಿ ಗೊಂಬೆಗೆ ನಾವು ಗೊಂಬೆ ಯಾವ ಥರ ಪೋಸ್ ಕೊಟ್ಟಿದೆ ಅದೇ ಥರ ನಾವು ಪೋಸ್ ಕೊಟ್ಟಿದ್ದೀವಿ, ನಮ್ಮದು ಒಂದು ಇರಲಿ ಅಂತ. ನೆಕ್ಸ್ಟ್ ಫ್ಯಾಮಿಲಿ ರೀಲ್ಸ್ ಒಂದು ಮಾಡಿಕೊಂಡು ಹೋದ್ವಿ. ಇನ್ನು ಜನ ಅಂತೂ ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾನೆ ಇದ್ರು. ಇನ್ನು ಟೈಮ್ ಆಗ್ತಾಯಿತ್ತು, 9 ಗಂಟೆ ಆದ್ರೂ ಇಷ್ಟೊಂದು ಜನ ಇರ್ತಾಯಿತ್ತು. ಅದರಲ್ಲೂ ಹೊರಗಡೆಯಿಂದ ಜನ ಬಂದಿರೋದೇ ತುಂಬ ಜಾಸ್ತಿ ಇಲ್ಲಿ. ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಎತ್ತಿನ ಗಾಡಿ ಮೇಲೆ ನನ್ನ ಮಗಳು ಯಾವಾಗಲೂ ಹೋಗೇ ಇಲ್ಲ. ಇದೇ ಫಸ್ಟು ನೋಡಿ ಫೋಟೋ ತೊಗೊತಾ ಇರೋದು. ಇನ್ನು ನೆಕ್ಸ್ಟ್ ಹಳ್ಳೀಲಿ ಮನೆ ಯಾವ ಥರ ಇರುತ್ತೆ, ದನಿನ ಕೊಟ್ಟಿಗೆ ಯಾವ ಥರ ಇರುತ್ತೆ, ಕೈ ಹಂಚಿನ ಮನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ಅದನ್ನು ತೋರಿಸಿರೋ ಜಗಲಿ ಆಗಿರ್ಬೋದು,
ತುಂಬ ಚೆನ್ನಾಗಿ ಮಾಡಿದ್ರು, ನೋಡೋಕೆ ಎರಡು ಕಣ್ಣು ಸಾಲದು. ಇದನ್ನೆಲ್ಲ ಮಕ್ಳಿಗೆ ತೋರಿಸಿದ್ರೆ ಒಂದು ನಾಲೆಜ್ ಚೆನ್ನಾಗಿರುತ್ತೆ. ಆದರೆ ನಮ್ಮ ಅಜ್ಜಿ ಮನೇಲಿ ನೋಡಿದ್ದು ಕೈ ಹಂಚಿನ ಮನೇನ, ಅದಕ್ಕೆ ನಮ್ಮ ಅಜ್ಜಿ ನಿಲ್ಲಿಸ್ಕೊಂಡು ಒಂದು ಪೋಸ್ ಕೊಟ್ವಿ ಹಾಗೇ ಸರಿ ಅಂತ ಹೇಳಿ ಹಂಗೆ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಎಲ್ಲ ಮುಂದೆ ಎಲ್ಲ ಈ ಗೊಂಬೆದು ಅದು ಎಲ್ಲ ನೋಡಿಕೊಂಡು ಬರ್ತಾಯಿದ್ವಿ. ಇನ್ನು ನೆಕ್ಸ್ಟ್ ಬರ್ತಾ ನನ್ನ ಮಗಳು ಅದು ಬೇಕು ಇದು ಬೇಕು ಅಂತ ಅವ್ರ ಪಾಪಂಗೆ ತಲೆ ತಿಂತಾಯಿದ್ಲು. ಅವಳಿಗೊಂದಷ್ಟು ಅದು ಇದು ಥಿಂಗ್ಸ್ ಎಲ್ಲನೂ ಕೊಡಿಸ್ಕೊಂಡು ಕರ್ಕೊಬಂದ್ವಿ. ಇನ್ನೂ ಯಾರೆಲ್ಲ ಹೋಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ನೋಡಿ, ಇನ್ನೂ ಚೆನ್ನಾಗಿದೆ ನೋಡಿ. ಬಸವ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿದೆ ನಮಗೆ ಅಲ್ವಾ, ಚೆನ್ನಾಗಿದೆ. ಆ ಜನ ಜಾಸ್ತಿ ಇದ್ದೇ ಇರ್ತಾರೆ. ಆದರೆ ಒಂದ್ಸಲ ಹೋಗಿ ನೀವೊಂದು ಸಲ ವಿಸಿಟ್ ಮಾಡಿ. ಅದನ್ನು ಹೇಳೋದಕ್ಕಿಂತ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾವೊಂದು ಇದನ್ನು ಇಟ್ಕೊಂಡು ಫ್ಲ್ಯಾಗ್ ಇಟ್ಕೊಂಡು ಫೋಟೋ ತಗೊಂಡ್ವಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅವ್ವ ಕಣ್ಣು ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುತ್ತೆ.